ನಾನು ಲತೀಕ್, ವಯಸ್ಸು 25, ಬೆಂಗಳೂರಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾವು ಊರು ಬಿಟ್ಟು ತುಂಬಾ ವರ್ಷ ಕಳೆದಿವೆ. ಅಲ್ಲಿ ಇರೋ ಜಮೀನು ನಮ್ಮ ಚಿಕ್ಕಪ್ಪ ನೋಡಿಕೊಳ್ಳುತ್ತಾ ಇದ್ದಾರೆ. ಚಿಕ್ಕಪ್ಪ ನನ್ನ ಅಜ್ಜನಿಗೆ ಕೊನೆ ಮಗ, ಹಾಗಾಗಿ ಜಮೀನನ್ನ ಅವರಿಗೆ ನೀಡಿದ್ದರು. ನನಗೂ ಅವರಿಗೂ ಬರೀ 12 ವರ್ಷ ಅಂತರ. ನನ್ನ ಚಿಕ್ಕಮ್ಮ ತುಂಬಾ ಸೆಕ್ಸಿ. ಅವಳು ಇನ್ನೂ 32 ಮಕ್ಕಳ ತಾಯಿ, ಆದರೂ ಇನ್ನೂ 25 ವಯಸ್ಸಿನ ಹುಡುಗಿ ಹಾಗೆ ಕಾಣುತ್ತಾಳೆ. ಒಂದು ಸಲ ನಮ್ಮ ಪಕ್ಕದ ಜಮೀನಿನ ಮಾಲೀಕನಿಗೂ ಚಿಕ್ಕಪ್ಪನಿಗೂ ತಕರಾರು ಆಗಿತ್ತು. ಅದಕ್ಕೆ ಕೋರ್ಟ್ ಅಲ್ಲಿ ಮೊಕದ್ದಮೆ ಹೂಡಲು ನಾನು ಊರಿಗೆ ಹೋದೆ. ಅಲ್ಲಿ ಎಲ್ಲ ಬದಲಾಗಿತ್ತು. ಮನೆಯಲ್ಲಿ ಟಿವಿ, ಫ್ರಿಡ್ಜು, ಸೋಫಾ ಎಲ್ಲ ಬಂದಿತ್ತು. ಇರೋದಕ್ಕೆ ಏನೂ ತೊಂದರೆ ಇರಲಿಲ್ಲ. ಹೀಗಾಗಿ ನಾನು ಅಲ್ಲೇ ಸ್ವಲ್ಪ ದಿನ ಇರೋಣ ಅಂದುಕೊಂಡು ಇದ್ದೆ. ಕೋರ್ಟ್ ಕೆಲಸ ಆಗುತ್ತಾ ಇತ್ತು. ನನಗೆ ಮೇಲೆ ಇರೋ ಒಂದು ರೂಮ್ ಕೊಟ್ಟಿದ್ದರು. ನಾನು ಅಲ್ಲೇ ಇದ್ದೆ. ಹೊಸ ಮನೆ ಊರಿನಿಂದ ಹೊರಗೆ ಇತ್ತು. ರಾತ್ರಿ 8 ಗಂಟೆ ಆದರೆ ಯಾರೂ ಆ ಕಡೆ ಬರುತ್ತಾ ಇರಲಿಲ್ಲ. ನಮ್ಮ ಗದ್ದೆಗಳು ಪಕ್ಕದ ಊರಲ್ಲಿ ಕೂಡ ಇದ್ದವು. ಚಿಕ್ಕಪ್ಪ ವಾರಕ್ಕೆ 2 ದಿನ ಅಲ್ಲೇ ಇರುತ್ತಿದ್ದರು. ಚಿಕ್ಕಪ್ಪನ ಹೆಸರು ಮುತ್ತಣ್ಣ, 38 ವರ್ಷ ವಯಸ್ಸು. ಚಿಕ್ಕಮ್ಮನ ಹೆಸರು ಸರಳ, ಇನ್ನು ಫಿಗರ್ ಹಾಗೆಯೇ ಇದೆ. ನಾನು ಊರಿಗೆ ಬಂದಾಗ ಎಲ್ಲ ಸರಿಯಾಗಿ ಇತ್ತು. ಒಂದು ದಿನ ನಾನು ಫೋನಲ್ಲಿ ಮಾತಾಡುತ್ತಾ ಇದ್ದಾಗ ದೂರದಲ್ಲಿ ಯಾರೋ ನಿಂತು ಮಾತಾಡುವುದನ್ನು ನೋಡಿದೆ. ಅದು ನನ್ನ ಚಿಕ್ಕಮ್ಮ ಮತ್ತು ಸುರೇಶ. ಸುರೇಶ ನನ್ನ ಚಿಕ್ಕಪ್ಪನ ಗೆಳೆಯ. ಮನೆ ಸುತ್ತಮುತ್ತ ಎಲ್ಲ ತೆಂಗು, ಅಡಕೆ, ಬಾಳೆಕಾಯಿ. ಮನೆ ಮೇನ್ ರೋಡ್ನಿಂದ ಸ್ವಲ್ಪ ಒಳಗಡೆ ಇತ್ತು. ಅಕ್ಕಪಕ್ಕ ಎಲ್ಲ ಅಡಕೆ ಹಾಗೂ ತೆಂಗು ತೋಟ ಇತ್ತು. ಸುರೇಶ್ ಆಗ ಮನೆಗೆ ಬರುತ್ತಾನೆ ಇದ್ದ. ಚಿಕ್ಕಪ್ಪ ಮತ್ತು ಅವನು ಟೆರೇಸ್ ಮೇಲೆ ಪಾರ್ಟಿ ಮಾಡುತ್ತಾ ಇದ್ದರು. ನಾನು ಒಂದು ದಿನ ಪಕ್ಕದ ಹಳ್ಳಿಗೆ ಹೋದೆ. ಹಿಂತಿರುಗಿ ಬಂದಾಗ ಸುರೇಶ್ ಅಲ್ಲಿ ಇದ್ದ. ಅವನು ಶರ್ಟ್ ಬಿಚ್ಚಿ ಬರೀ ತನ್ನ ಬನಿಯನ್ನಲ್ಲಿ ಇದ್ದ. ಚಿಕ್ಕಮ್ಮನ ಸೀರೆ ಕೂಡ ಸರಿ ಇರಲಿಲ್ಲ. ನಾನು ಅದನ್ನು ನೋಡಿ ಸುಮ್ಮನಾದೆ. ಅವನು ಕಾಫಿ ಕುಡಿದು ಹೋದ. ಚಿಕ್ಕಮ್ಮ ಬಾತ್ರೂಮ್ ಕಡೆ ಹೋದಳು. ಅಲ್ಲಿ ಮೂಲೆಯಲ್ಲಿ ಒಂದು ಕಾಂಡೋಮ್ ಪ್ಯಾಕೆಟ್. ಹಾಸಿಗೆ ಎಲ್ಲ ಕೆಡಸಿ ಹೋಗಿತ್ತು. ಚಿಕ್ಕಪ್ಪ ನನ್ನ ಜೊತೆ ಪಕ್ಕದ ಊರಲ್ಲಿ ಇದ್ದರು. ಆಗ ನನ್ನ ತಲೆಗೆ ಬಂದ ವಿಷಯ. ನನಗೆ ಅನುಮಾನ ಬಂತು. ನಾನು ಅಲ್ಲಿಂದ ಎದ್ದು ತೋಟಕ್ಕೆ ಹೋದೆ. ಸುಮ್ಮನೆ ತಿರುಗಾಡಿಕೊಂಡು ಬರೋಣ ಅಂತ ಬಂದೆ. ಬರೋವಾಗ ಮನೆ ಹಿಂದುಗಡೆಯಿಂದ ಬಂದೆ. ಅಲ್ಲಿ ನೋಡಿದರೆ ಒಂದು ಗಿಡದ ಮೇಲೆ ಒಂದು ಕಾಂಡೋಮ್ ಜೋತಾಡುತ್ತಾ ಇತ್ತು. ಅದರಲ್ಲಿ ಇನ್ನೂ ವೀರ್ಯ ನೋಡಬಹುದಾಗಿತ್ತು. ಅಂದರೆ ಅದು ಇವತ್ತಿನ ಕಾಂಡೋಮ್ ಅಂದುಕೊಂಡೆ. ಸೆಕ್ಸಿ ಚಿಕ್ಕಮ್ಮನ ನೋಡಿದರೆ ಯಾರೇ ಆದರೂ ಜೊಲ್ಲು ಸುರಿಸೋದು ಗ್ಯಾರಂಟಿ. ಇವರಿಬ್ಬರ ಮಧ್ಯೆ ಕೇದಾಟ ನಡೆಯುತ್ತಿರೋದು ಪಕ್ಕ. ಇವರನ್ನು ಹಿಡಿಯಬೇಕು ಅಂತ ನಾನು ಪ್ಲಾನ್ ಮಾಡಿದೆ. ನನ್ನ ಬ್ಯಾಗ್ನಿಂದ ಸ್ವಲ್ಪ ಪೇಪರ್ ತೆಗೆದು ಚಿಕ್ಕಮ್ಮಗೆ ಹೇಳಿದೆ. ನಾನು ಲಾಯರ್ ಹತ್ತಿರ ಹೋಗುತ್ತಾ ಇದ್ದೇನೆ, ಬರೋದು ಸಾಯಂಕಾಲ ಆಗುತ್ತೆ ಅಂತ ಹೇಳಿದೆ. ನನ್ನ ಒಂದು ಫೋನ್ ರೆಕಾರ್ಡಿಂಗ್ನಲ್ಲಿ ಇಟ್ಟು ಚಿಕ್ಕಪ್ಪನ ರೂಮಲ್ಲಿ ಬಚ್ಚಿಟ್ಟೆ. ಇನ್ನೊಂದು ಫೋನ್ ಮಾತ್ರ ತೆಗೆದುಕೊಂಡು ಹೋದೆ. ಹೊರಗಡೆ ಹೋಗಿ ಅಲ್ಲಿ ಇಲ್ಲಿ ಸುತ್ತಿ ಸುಮಾರು 2 ಗಂಟೆ ಆದ ಮೇಲೆ ಮನೆ ದಾರಿ ಹತ್ತಿರ ಬಂದು ನಾನು ಮನೆಗೆ ಇನ್ನು ಅರ್ಧ ಗಂಟೆಯಲ್ಲಿ ಬರೋದಾಗಿ ಹೇಳಿದೆ. ಮತ್ತು ಒಂದು ಕಡೆ ಬೈಕ್ ನಿಲ್ಲಿಸಿ ಅಲ್ಲೇ ದೂರದಲ್ಲಿ ನಿಂತುಕೊಂಡೆ. ಸ್ವಲ್ಪ ಹೊತ್ತಿನಲ್ಲಿ ಸುರೇಶ ಆ ಕಡೆಯಿಂದ ಹೋದ. ಅದನ್ನು ನೋಡಿ ನನ್ನ ಅನುಮಾನ ಸರಿ ಅಂದುಕೊಂಡೆ. ಮನೆಗೆ ಹೋಗಿ ಪೇಪರ್ ಇಡಬೇಕು ಅಂತ ಚಿಕ್ಕಪ್ಪನ ರೂಮಲ್ಲಿ ಇದ್ದ ನನ್ನ ಫೋನ್ ತಗೊಂಡೆ. ಮೇಲೆ ಹೋಗಿ ಅವರಿಬ್ಬರ ಸರಸ ಸಲ್ಲಾಪದ ಮಾತುಗಳು ಕೇಳಿಸಿಕೊಂಡೆ. ನನ್ನ ಅನುಮಾನ ಸರಿ ಇತ್ತು. ಅವರ ಇಬ್ಬರ ನಡುವೆ ಸಂಬಂಧ ಇರೋದು ಖಾತರಿ ಆಗಿತ್ತು. ಮುಂದೆ ಏನು ಮಾಡೋದು ಅಂತ ವಿಚಾರ ಮಾಡುತ್ತಾ ಇದ್ದೆ. ಆಗ ನನ್ನ ಸೆಕ್ಸಿ ಚಿಕ್ಕಮ್ಮ ನನಗೆ ಕಾಫಿ ತಂದರು. ಅವಳನ್ನು ನೋಡಿ ಮೊದಲನೇ ಸಲ ನನ್ನ ತುಣ್ಣೆ ನಿಗುರಿತು. ಅವಳು ರೂಮ್ ಕ್ಲೀನ್ ಮಾಡುತ್ತಾ ಇದ್ದಳು. ಅವಳು ಬಗ್ಗಿದಾಗ ಅವಳ ಮೊಲೆ ಸೊಂಟ ತಿಕ್ಕ ನೋಡಿ ಅವಳನ್ನು ಬಿಡಬಾರದು. ಏನಾದರೂ ಮಾಡಿ ಇವಳಿಗೆ ನನ್ನ ಹತ್ತಿರ ಬರೋ ಹಾಗೆ ಮಾಡಬೇಕು ಅಂದುಕೊಂಡೆ. ಆಗ ಚಿಕ್ಕಪ್ಪ ಬಂದರು. ಇವತ್ತು ಅಲ್ಲಿ ಕೆಲಸ ಇಲ್ಲ, ನಾಳೆ ಹೋಗುತ್ತೇನೆ ಅಂದರು. ಮಾರನೇ ದಿನ ಚಿಕ್ಕಪ್ಪನ ಜೊತೆ ನಾನು ಹೋದೆ.
ಆಗ ಚಿಕ್ಕಮ್ಮ ಅದನ್ನು ನೋಡಿ ತುಂಬಾ ಖುಷಿಪಟ್ಟಳು. ನಾನು ಅಲ್ಲೇ ಇಳಿದುಕೊಂಡೆ ಮತ್ತೆ ಚಿಕ್ಕಪ್ಪನಿಗೆ ಮಧ್ಯಾಹ್ನ ಬರುತ್ತೇನೆ ಅಂತ ಹೇಳಿದೆ. ಸಮಯ ಇನ್ನು 10 ಗಂಟೆ. ನಾನು ಮನೆಗೆ ಹೋದೆ. ಅಲ್ಲಿ ಹೋಗಿ ಬಾಗಿಲಲ್ಲಿ ನಿಂತೆ. ಆಗ ಚಿಕ್ಕಮ್ಮ ಬಂದಿರೋದು ಸುರೇಶ ಅಂದುಕೊಂಡು ಬೇಗ ಬಾ, ಜಾಸ್ತಿ ಟೈಮ್ ಇಲ್ಲ ಅಂದಳು. ಮತ್ತೆ ನನ್ನ ನೋಡಿ ಸುಮ್ಮನಾದಳು. ನಾನು ಟೈಮ್ ಯಾಕೆ ಇಲ್ಲ ಅಂದೆ. ಅದು ಇದು ಅಂತ ತೊದಲೋಕೆ ಶುರು ಮಾಡಿದಳು. ಆಗ ಅಲ್ಲಿಗೆ ಸುರೇಶ ಕೂಡ ಬಂದ. ನನ್ನ ನೋಡಿ ಕೆಲಸ ಎಲ್ಲ ಹೇಗೆ ಅಂತ ಕೇಳಿ ಕಾಫಿ ಕುಡಿದು ಹೋದ. ನಾವು ಹಾಗೆ ಮಾತಾಡುತ್ತಾ ಇದ್ದೆವು. ಆಗ ನಾನು ರೆಕಾರ್ಡಿಂಗ್ನಲ್ಲಿ ಇದ್ದ 1-2 ಮಾತು ಆಡಿದೆ. ಆ ಮಾತುಗಳು ಕೇಳಿ ಅವಳ ಮುಖದ ಲಕ್ಷಣ ಇಳಿಯಿತು. ರಾತ್ರಿ ನಾನು ನನ್ನ ರೂಮಲ್ಲಿ ಇದ್ದಾಗ ಅಲ್ಲಿಗೆ ಅವಳು ಬಂದಳು. ಬಂದು ಅಲ್ಲೇ ಬೆಡ್ ಕೂತಳು. ಆಗ ಅವಳು, ನೀನು ಎಲ್ಲ ವಿಷಯ ತಿಳಿದುಕೊಂಡಿದೀಯಾ? ನಿನಗೆ ಏನು ಬೇಕು ಅಂತ ನನಗೆ ಗೊತ್ತು. ಕೊನೆಗೆ ಅವಳು ಭಾವುಕಳಾಗಿ ನನ್ನ ಹತ್ತಿರ ಬಂದಳು. ಅವಳ ಮೊಲೆಗಳು ಬ್ಲೌಸ್ನ ಒಳಗೆ ಅದುಮಿಕೊಂಡಿದ್ದವು. ಇದ್ದಕ್ಕಿದ್ದಂತೆ ಅವಳು ನನ್ನ ತುಣ್ಣೆ ನನ್ನ ನೈಟ್ ಪ್ಯಾಂಟ್ ಅಲ್ಲಿ ನಿಗುರಿದನ್ನು ನೋಡಿದಳು. ಆಗ ನಾನು, ನಿಮ್ಮ ಆಟ ಹಾಗೆ ನಡೆಯಲಿ, ನನಗೆ ಸಮಸ್ಯೆ ಇಲ್ಲ ಅಂದೆ. ಅದಕ್ಕೆ ಅವಳು, ನಿನ್ನ ಯಾವುದೇ ಸಮಸ್ಯೆಯನ್ನ ಪರಿಹರಿಸುವ ನನಗೆ ಒಂದು ಅವಕಾಶ ಮಾಡಿಕೊಡು ಅಂತ ನನ್ನ ತಬ್ಬಿಕೊಂಡರು. ಅವಳ ಮೊಲೆಗಳು ನನ್ನ ಎದೆಗೆ ಒತ್ತುತ್ತಾ ಇದ್ದವು. ನಾನು ಅವಳ ತೀಕದ ಮೇಲೆ ಕೈ ಹಾಕಿದೆ. ಆಗ ಅವಳು, ಕೆಳಗಡೆ ಬಾ, ಇಲ್ಲಿ ಬೇಡ ಅಂದಳು. ನಾವು ಕೆಳಗಡೆ ಹೋದಾಗ ಅವಳು ನನಗೆ ಕಾಂಡೋಮ್ ಕೊಟ್ಟಳು. ಆಗ ನಾನು ಅವಳ ಸೀರೆ ಬಿಚ್ಚಿದೆ. ಸೆಕ್ಸಿ ಚಿಕ್ಕಮ್ಮಳ ಆ ಫಿಗರ್ ನೋಡಿ ನನ್ನ ತುಣ್ಣೆ ನಿಂತು ಪ್ಯಾಂಟ್ ಹರಿದು ಹೊರಬರೋ ಹಾಗೆ ಇತ್ತು. ಅವಳು ತನ್ನ ಬ್ಲೌಸ್ ಬಿಚ್ಚಿ ಬ್ರಾ ತೆಗೆದಳು. ಅವಳ ಮೊಲೆಗಳನ್ನು ನೋಡಿದೆ. ತಡೆಯಲಾಗದೆ ಕೈಯಲ್ಲಿ ಹಿಡಿದುಕೊಂಡೆ. ಬಗ್ಗಿ ಅವಳ ಮೊಲೆಗಳನ್ನ ಚೀಪುತ್ತಾ ಇದ್ದೆ. ಆಗ ಅವಳು ನನ್ನ ಪ್ಯಾಂಟ್ ಕೆಳಗೆ ಮಾಡಿದಳು. ಅವಳ ಆತುರ ನೋಡಿ ನನಗೆ ಮುಜುಗರ ಆಯಿತು. ನನ್ನ ಚಡ್ಡಿ ಬಿಚ್ಚಿ ನಿಂತೆ. ನನ್ನ ತುಣ್ಣೆಯನ್ನ ಅವಳು ತನ್ನ ಕೈಯಲ್ಲಿ ಹಿಡಿದುಕೊಂಡಳು. ಅದನ್ನು ನೋಡಿ ಇದು ತುಂಬಾ ದೊಡ್ಡದು ಅಂತ ಹೇಳುತ್ತಾ 2 ಕೈಯಲ್ಲಿ ಹಿಡಿದು ಅಳತೆ ಮಾಡುತ್ತಿದ್ದಳು. ಆಗ ನಾನು ಅವಳನ್ನು ಹಿಡಿದು ಮಂಚದ ಮೇಲೆ ಮಲಗಿಸಿದೆ ಮತ್ತು ಅವಳ ಸೀರೆಯಲ್ಲಿ ನನ್ನ ತಲೆ ಹಾಕಿದೆ. ಒಳಗಡೆ ನಾನು ಅವಳ ತುಲ್ಲಿಗೆ ನನ್ನ ನಳಿಗೆಯಿಂದ ಮುಟ್ಟಿದಾಗ ಅಂದಳು. ಅವಳು ಸೀರೆ ಮೇಲೆ ಎತ್ತಿಕೊಂಡಳು. ತುಲ್ಲನ್ನ ಮೆಲ್ಲನೆ ನಾಲಗೆಯಿಂದ ನೆಕ್ಕಿದೆ. ಅವಳು ತನ್ನ 2 ಕೈಗಳನ್ನು ಮೇಲೆ ಮಾಡಿಕೊಂಡು ತನ್ನ ತುಟಿಯನ್ನ ಕಚ್ಚುತ್ತಾ ಆಹಾ ಆಹಾ ಅಂತ ನರಳುತ್ತಾ ಇದ್ದಳು. ನಾನು ಎದ್ದು ಅವಳ ಸೀರೆ ಮತ್ತು ಲಂಗ ಬಿಚ್ಚಿದೆ. ಆಗ ನನ್ನ ಸೆಕ್ಸಿ ಚಿಕ್ಕಮ್ಮ ನನ್ನ ಕಣ್ಣ ಮುಂದೆ ಪೂರ್ತಿ ನಗ್ನಳಾಗಿದ್ದಳು. ನನ್ನ ಕಡೆ ಅವಳು ತುಂಬಾ ಆಸೆಯಿಂದ ನೋಡುತ್ತಾ ಇದ್ದಳು. ನಾನು ಅವಳು ಕೊಟ್ಟ ಕಾಂಡೋಮ್ ಹಾಕಿಕೊಂಡೆ ಮತ್ತು ಅವಳ ಮೇಲೆ ಏರಿದೆ. ಅವಳ ತುಟಿಗೆ ತುಟಿಯಿಂದ ಕಿಸ್ ಮಾಡಿದೆ. ಅವಳ ಬಾಯಲ್ಲಿ ನನ್ನ ನಾಲಗೆ ಇಟ್ಟುಕೊಂಡು ಚಿಪ್ಪುತ್ತಾ ಇದ್ದಳು. ನಾನು ಅವಳ ಮೊಲೆಗಳನ್ನು ಹಿಸುಕುತ್ತಾ ಇದ್ದೆ. ಅವಳ ಕಾಲುಗಳನ್ನು ಹರಡಿಸಿ ನಾನು ಮೇಲೆ ಏರಿದೆ. ನಾನು ಹಾಗೆ ಅವಳ ನಾಲಗೆ ಚಿಪ್ಪುತ್ತಾ ಇದ್ದೆ. ಅವಳು ತನ್ನ ಕೈಯಿಂದ ನನ್ನ ತುಣ್ಣೆನ ಅವಳ ತುಲ್ಲಿನ ಹತ್ತಿರ ಇಟ್ಟುಕೊಂಡಳು. ನಾನು ನಿಧಾನವಾಗಿ ಒಳಗಡೆ ಹಾಕಿದೆ. ನಾನು ನನ್ನ ಎಲ್ಲ ಶಕ್ತಿ ಹಾಕಿ ಹೊಡೆಯಲು ಶುರು ಮಾಡಿದೆ. ಅವಳು ಆಫ್ ಆಫ್ ಅಂತ ಒದ್ದಾಡುತ್ತಾ ಇದ್ದಳು. ನಾನು ನಿರಂತರ ಹೊಡೆಯುತ್ತಾ ಇದ್ದೆ. ಕಾಲುಗಳನ್ನು ಅಗಲಿಸಿ ನಾನು ವೇಗವಾಗಿ ಹೊಡೆಯುತ್ತಿದ್ದೆ. ಅವಳ ನರಳಾಟ ಇನ್ನೂ ಜಾಸ್ತಿ ಆಗಿತ್ತು. ನೋಡುತ್ತಲೇ ನಾನು ನನ್ನ ವೀರ್ಯ ಅವಳ ತುಲ್ಲಿನೊಳಗೆ ಬಿಟ್ಟೆ. ನನ್ನ ತುಣ್ಣೆ ರಸಕಾರಿಕೊಂಡು ಅವಳ ತೂತಿನಿಂದ ಹೊರಗೆ ಬಂತು. ಅವಳ ತುಲ್ಲಿನಿಂದ ನನ್ನ ತುಣ್ಣೆಯ ಬಿಳಿರಸ ಹೊರಗೆ ಬರುತ್ತಿತ್ತು. ಅವಳು ಸುಖ ತಡೆಯಲಾಗದೆ ಮೊಲೆಗಳನ್ನ ಒತ್ತುತ್ತಾ ಎದುಸಿರು ಬಿಡುತ್ತಿದ್ದಳು. ಸ್ವಲ್ಪ ಸಮಯ ಬಿಟ್ಟು ನನ್ನ ತುಣ್ಣೆ ಮತ್ತೆ ನಿಗುರಿಕೊಂಡಿತು. ಅವಳನ್ನ ಎತ್ತಿ ನಾಯಿಯಂತೆ ನಿಲ್ಲಲು ಹೇಳಿದೆ. ಅವಳ ಕೆಂಪು ತುಲ್ಲು ನನ್ನ ಹೊಡೆತಕ್ಕೆ ಇನ್ನಷ್ಟು ಕೆಂಪಗಾಗಿತ್ತು. ನಾನಾ ತುಣ್ಣೆಗೆ ಸ್ವಲ್ಪ ಎಂಜಲು ಸವರಿ ಅವಳ ತುಲ್ಲಿಗೂ ಸ್ವಲ್ಪ ಎಂಜಲು ಸವರಿದೆ. ನನ್ನ ಗೂಟ ಕಬ್ಬಿಣದ ರಾಡಿನಂತಾಗಿತ್ತು. ನನ್ನ ತುಣ್ಣೆಯನ್ನ ಅವಳ ತೂತಿಗೆ ಗುರಿಯಾಗಿಸಿ ಜೋರಾಗಿ ನುಗ್ಗಿದೆ.
ನನ್ನ ತುಣ್ಣೆ ಪುಸುಕ್ ಅಂತ ಅವಳ ತೂತಿನೊಳಗೆ ಹೋಯಿತು. ಅವಳ ತೂತಿನ ತುಪ್ಪದಿಂದಾಗಿ ನನ್ನ ತುಣ್ಣೆ ಸಲೀಸಾಗಿ ಒಳಗೆ ಹೋಯಿತು. ಪಚಕ್ ಪಚಕ್ ಅಂತ ಚೆನ್ನಾಗಿ ಗುದ್ದತೊಡಗಿದೆ. ಅವಳು ಸುಖ ತಡೆಯಲಾಗದೆ ಇನ್ನು ಜೋರಾಗಿ ಕೆಯ್ಯೋ. ಈ ತರ ಇದುವರೆಗೂ ಯಾರೂ ಕೆದಿಲ್ಲ ಕಣೋ. ಇದು ಕೆಯ್ಯೋದು ಅಂದ್ರೆ ಅಂತ ಹೇಳುತ್ತಿದ್ದಳು. ನನಗೆ ಅವಳ ಮಾತು ಕೇಳಿ ಉದ್ರೇಕ ಇನ್ನಷ್ಟು ಹೆಚ್ಚಾಗಿ ಒಂದೇ ಸಮನೆ ಕುಟ್ಟತೊಡಗಿದೆ. ನನ್ನ ತುಣ್ಣೆ ಬರೋಬ್ಬರಿ 15 ನಿಮಿಷ ಗುದ್ದಿ ಗುದ್ದಿ ರಸ ಚೆಲ್ಲಿಕೊಂಡಿತು. ನಾನು ಸುಖ ತಡೆಯಲಾಗದೆ ಸುಸ್ತಾಗಿ ಚಿಕ್ಕಮ್ಮನ ಮೇಲೆ ಮಲಗಿಕೊಂಡೆ. ಹೀಗೆ ನಾವು ಆಗಾಗ ಕೆದಡುತ್ತಿದ್ದೆವು. ಈಗ ಚಿಕ್ಕಮ್ಮ ಬಸುರಾಗಿದ್ದಾಳೆ. ನಾವಿಬ್ಬರೂ ಈಗಲೂ ಸಮಯ ಅವಕಾಶ ಸಿಕ್ಕಾಗ ಕೆದಾಡುತ್ತೇವೆ.